ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಮ್ಮ ಸುಮಾರು ಸ್ನೇಹಿತರು ಸೌದೆ ಹಾಕೋದಕ್ಕೆ ಜಾಗನೇ ಇಲ್ಲ ಅಂತ ಕಮೆಂಟ್ ಮಾಡಿದ್ರು. ಧನ್ಯವಾದಗಳು ಸ್ನೇಹಿತರೆ, ನೀವು ಐಡಿಯಾ ಕೊಟ್ಟಿದ್ದಕ್ಕೆ. ಈ ದಿನ ನೋಡಿ ಸ್ನೇಹಿತರೆ, ಸೌದೆ ಹಾಕೋದಕ್ಕೂ ಜಾಗ ಇದೆ. ಆ ರೀತಿ ಒಂದು ಸ್ಟವ್ ತಯಾರಿಸಿದ್ದೀನಿ. ಯಾವುದೇ ಕೆಲಸನೂ ನಾವು ಹುಟ್ಟಾಗ್ಲಿಂದ ಕಲ್ತ್ಕೋ ಬರಲ್ಲ. ಕೆಲಸ ಮಾಡ್ತಾ ಮಾಡ್ತಾನೆ ಕೆಲಸ ಕಲಿಯೋದು. ನಾವು ಬದುಕಿರುವ ಪ್ರತಿ ಗಳಿಗೆಯಲ್ಲೂ ಏನಾದ್ರೂ ಒಂದು ಕಲಿತಾನೆ ಇರ್ತೀವಿ. ನಾವೇನು ಹೇಳೋದ್ ಬೇಡ, ನಿಮ್ಗೆ ಎಲ್ಲ ಗೊತ್ತಿರುತ್ತೆ. ಸ್ನೇಹಿತರೆ, ಇದು 20 ಲೀಟರಿನ ಗೀಸರ್ ಟ್ಯಾಂಕ್. ಈ ಟ್ಯಾಂಕ್ ಈ ಸ್ಟವ್ ಮೇಲೆ ಈ ರೀತಿ ಇಟ್ಟಾಗ ಕೆಳಭಾಗದಲ್ಲಿ ಈ ರೀತಿ ಜಾಗ ಇರುತ್ತೆ ಸೌದೆ ಹಾಕೋದಿಕ್ಕೆ. ಸ್ಟವ್ ಆನ್ ಆದಾಗ ತುಂಬಾ ಬಿಸಿ ಇರುತ್ತೆ. ಡೈರೆಕ್ಟ್ ಆಗಿ ಕೈಯಿಂದ ಸೌದೆ ಹಾಕಕ್ಕಾಗಲ್ಲ, ಒಂದು ಹಿಕ್ಲಾ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಹಚ್ಚೋದಕ್ಕೆ ಸೇಮ್ ಪ್ರೊಸೀಜರ್. ಅದೇ ರೀತಿ ಸೀಮೆಣ್ಣೆಣ್ಣು ಅಥವಾ ಡೀಸೆಲ್ ಸ್ವಲ್ಪ ಬಟ್ಟೆಯಲ್ಲಿ ನೆನೆಸ್ಬಿಟ್ಟು ಒಳಗಡೆ ಹಾಕಿ, ನಂತರ ಈ ಸೌದೆ ಪೀಸ್ಗಳನ್ನ ಒಳಗಡೆ ಜೋಡಿಸ್ಬಿಟ್ಟು ಬೆಂಕಿ ಹಚ್ಚಿದ್ರೆ ಸಾಕು. ಬೆಂಕಿ ಕಡ್ಡಿ ಗೀರಿದ ತಕ್ಷಣ ಸೌದೆ ಹಚ್ಕೊಳ್ಳಲ್ಲ ಸ್ನೇಹಿತರೆ, ಸ್ವಲ್ಪ ಸಮಯ ತಗೊಳುತ್ತೆ. ಅಂದರೆ ಒಂದು 30 ಸೆಕೆಂಡಿಂದ 1 ನಿಮಿಷ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಸೌದೆಗೆ ಬೆಂಕಿ ತಾಗಿದ್ರೆ ಸಾಕು, ಇದರ ಪವರೇ ಚೇಂಜ್ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಉರಿತಾ ಇದೆ ಅಂತ. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಪ್ರಧಾರಾಗಿ ಉರಿಯುತ್ತೆ. ಸ್ವಲ್ಪ ಸೌದೆಗೆ ಬೆಂಕಿ ಕಚ್ಕೋಬೇಕು. ಹೆಚ್ಚು ಕಮ್ಮಿ ನನ್ನ ಹೈಟಿಗೆ ಬೆಂಕಿ ಬರ್ತಾ ಇದೆ ಸ್ನೇಹಿತರೆ. ಇದೇ ಸ್ಟವ್ ಮೇಲೆ ಆಗಲೇ ಇಟ್ಟಿದ್ವಲ್ಲ ನಾವು ಆ ಗೀಸರ್ ಪಾತ್ರೆ. ಆ ಗೀಸರ್ ಪಾತ್ರೆಯಲ್ಲಿ ಒಂದು 10 ಲೀಟರ್ ನೀರು ಇಟ್ಬಿಟ್ಟು ಎಷ್ಟು ಬೇಗ ಬಿಸಿ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಣ ಅಲ್ವಾ ಸ್ನೇಹಿತರೆ. ಇನ್ನು ಸ್ವಲ್ಪ ಸ್ನೇಹಿತರಿಗೆ ಡೌಟ್ ಇರುತ್ತೆ, ಇದರಲ್ಲಿ ಎಷ್ಟು ದಪ್ಪ ಸೌದೆ ಎಷ್ಟು ಉದ್ದ ಸೌದೆ ಹಾಕ್ಬೋದು ಅಂತ. ನೋಡಿ ಸ್ನೇಹಿತರೆ, ಇದು ಅರ್ಧ ತೆಂಗಿನಕಾಯಿಯ ಚಿಪ್ಪು ಈ ಹೋಲಲ್ಲಿ ಆರಾಮಾಗಿ ಒಳಗಡೆ ಪಾಸ್ ಆಗ್ತಾ ಇದೆ. ಸೊ ನೀವು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ, ಇದರಲ್ಲಿ ಯಾವ ಸೈಜು ಸೌದೆ ಹಾಕ್ಬೋದು ಅಂತ. ಈಗ ತಾನೇ ತೆಂಗಿನಕಾಯಿ ಚಿಪ್ ಹಾಕಿದ್ದೀನಿ. ಹಾಗೆ ನೋಡ್ತಾ ಇರಿ ಸ್ನೇಹಿತರೆ, ಪ್ರೆಷರ್ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇರಿ ಸ್ನೇಹಿತರೆ. ಎಲ್ಲಿ ತನಕ ಬೆಂಕಿ ಬರುತ್ತೆ ನೋಡಿ ಸ್ನೇಹಿತರೆ, ಈ ಪ್ರೆಷರ್ ಎಷ್ಟು ಇರುತ್ತೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ನಮ್ಮ 10 ಲೀಟರ್ ನೀರು ಕಾಯುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪ ಆಗಲೇ ಬಾಯ್ಲ್ ಆಗಕ್ಕೆ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಬಾಯ್ಲ್ ಆಗ್ತಾ ಇದೆ ಸ್ನೇಹಿತರೆ. ವಾವ್ ಸ್ನೇಹಿತರೆ, ಹೆಚ್ಚು ಕಮ್ಮಿ ಒಂದು 3 ರಿಂದ 4 ನಿಮಿಷದ ಒಳಗಡೆ ಈ 10 ಲೀಟರ್ ನೀರು ಬಿಸಿಯಾಗಿದೆ ಸ್ನೇಹಿತರೆ. ನಾನೇನು ಹೇಳೋದು ಬೇಕಾಗಿಲ್ಲ ಸ್ನೇಹಿತರೆ, ವಿಡಿಯೋ ಕಂಟಿನ್ಯೂಸ್ ಆಗಿದೆ, ನೀವೇ ನೋಡ್ಕೊಳ್ಳಿ. ಈ ರೀತಿ ಸ್ಟವ್ ಏನಾದರೂ ನಿಮಗೆ ಬೇಕು ಅನ್ನಂಗಿದ್ರೆ ಸ್ನೇಹಿತರೆ, ನಮ್ಮ ನಿನ್ನೆಯ ವಿಡಿಯೋ ಒಂದ್ಸಲ ವೀಕ್ಷಿಸಿ, ಅದರಲ್ಲಿ ನಂಬರ್ ಕೊಟ್ಟಿದ್ದೇನೆ. ನಿನ್ನೆಯ ವಿಡಿಯೋದಲ್ಲಿ ಇದರ ಬೆಲೆ ತಿಳಿಸಿಲ್ಲ ಅಂತ ಬಿಟ್ಟು ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. ಪ್ರೈಸ್ ಹೇಳಿ ಅಂತ ಹೇಳ್ಬಿಟ್ಟು. ಇದರ ಬೆಲೆ 4500 ರೂಪಾಯಿಗಳು. ಹೆಚ್ಚು ಕಮ್ಮಿ ತೂಕ ಸ್ನೇಹಿತರೆ 8 kg ಬರುತ್ತೆ. ಬಂದ ತಕ್ಷಣ ಸ್ಟವ್ ಸಿಗಲ್ಲ ಸ್ನೇಹಿತರೆ, ಮೊದಲು ಆರ್ಡರ್ ಮಾಡಬೇಕು. ಆರ್ಡರ್ ಮಾಡಿದ 15 ದಿನಗಳ ನಂತರ ನಿಮಗೆ ಸ್ಟವ್ ಸಿಗುತ್ತೆ. ಸ್ಟವ್ ಆರ್ಡರ್ ಮಾಡೋದಕ್ಕೆ ನೀವೇನು ಬರಬೇಕಾಗಿಲ್ಲ ಸ್ನೇಹಿತರೆ, ಆನ್ಲೈನ್ ಅಲ್ಲೇ ಆರ್ಡರ್ ಮಾಡಬಹುದು. ಆದ್ರೆ ಸ್ಟವ್ ತಗೊಳ್ಳೋದಕ್ಕೆ ನೀವು ಇಲ್ಲಿಗೆ ಬರಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಕೊರಿಯರ್ ಆಫೀಸಿಗೆ ಹೋಗೋದಕ್ಕೆ ಅಷ್ಟೊಂದು ಸಮಯ ಇರೋದಿಲ್ಲ. ನಮ್ಮ ವರ್ಕ್ಶಾಪಿನ ಲೊಕೇಶನ್ ಕಮೆಂಟ್ ಸೆಕ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ. ನೀರು ಕುದೀತಾ ಇರುವ ಸ್ಟೀಮ್ ನೋಡಿ ಸ್ನೇಹಿತರೆ ಯಾವ ರೀತಿ ಬರ್ತಾ ಇದೆ ಅಂತ. ಈ ರೀತಿ ಸ್ಟೀಮ್ ಬಂದ್ರೆ ಸ್ಟೀಮ್ ಅಲ್ಲಿ ಅಡಿಗೆ ಮಾಡೋರಿಗೆ ತುಂಬಾನೇ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಅಲ್ವಾ ಸ್ನೇಹಿತರೆ.